ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಮನೆ ಜವಾಬ್ದಾರಿ ತಗೋಬೇಕು, ಅಮ್ಮ ತಂಗಿ ಎಲ್ಲರನ್ನೂ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು. ನಾನು ದೊಡ್ಡಪ್ಪನ ತರ ಕಾರು ಬಂಗ್ಲೆ ಮಾಡ್ಕೊಂಡು ಸೆಟಲ್ ಆಗೋಣ ಅಂತ 100 ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಜಾಸ್ತಿ ಬಡ್ಡಿ ಅಂತ ಗೊತ್ತಿದ್ರು ಅಂಗಡಿ ಓಪನ್ ಮಾಡ್ಬೇಕು ಅಂತ ದೊಡ್ಡಪ್ಪನ ಮಾತು ಕೇಳ್ಕೊಂಡು ಆ ಫೈನಾನ್ಷಿಯರ್ ಹತ್ರ ದುಡ್ಡು ತಗೊಂಡ್ಬಿಟ್ಟೆ. ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ ಕಣೆ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನರು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ. ಅಂಗಡಿ ಓಪನ್ ಮಾಡ್ಬಿಟ್ಟು ನನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವಾಗ ತಾನೇ ಏನ್ ಮಾಡ್ತಿದ್ರಿ? ಆತ್ಮಹತ್ಯೆ ಮಾಡ್ಕೊಂಡು ದೊಡ್ಡ ತಪ್ಪೆ ಮಾಡ್ತಿದ್ರಿ. ನೀವ್ ಹೀಗ್ ಸತ್ತೋಗ್ಬಿಟ್ರೆ ಎಲ್ಲ ಸಮಸ್ಯೆನೂ ಸರಿ ಹೋಗ್ಬಿಡುತ್ತಾ? ಅಂಗಡಿ ಓಪನ್ ಮಾಡಿ ಕಾಶಿ ಕೈಲಿ 2 ತಿಂಗಳು ಅಂಗಡಿ ನೆಡ್ಸಕ್ ಆಗ್ಲಿಲ್ಲ, ಅದಕ್ಕೆ ನೇಣೋಕೊಂಡ್ ಸತ್ತ ಅಂತ ಜನ ಆಡ್ಕೊಂಡ್ ನಗ್ತಾರೆ. ಆಮೇಲೆ ಆ ಫೈನಾನ್ಷಿಯರ್ ಸುಮ್ನೆ ಬಿಟ್ಬಿಡ್ತಾನ? ಮನೆ ಬಾಗ್ಲತ್ರ ಬಂದು ಮಾನ ತೆಗಿತಾನೆ. ಆಮೇಲೆ ನಿನ್ ಗಂಡ ಅಂಗಡಿ ಮಾಡ್ಬೇಕು ಅಂತ ನನ್ನ ಹತ್ರ ದುಡ್ಡು ತಗೊಂಡಿದ್ದ, ಈಗ ಅವ್ನ್ ಬದುಕಿಲ್ಲ, ದುಡ್ಡಿನ ಬದಲು ನೀನ್ ಬಾರೆ ಅಂತ ನನ್ನ ಹೇಳ್ಕೊಂಡು ಹೋಗ್ತಾನೆ. ನೀವಿದ್ರು ಇದ್ ನಡೆಯುತ್ತೆ, ನೀವಿಲ್ಲ ಆದ್ರೂ ಇದ್ ನಡೆಯುತ್ತೆ. ನೋಡಿ, ಬಂದಿರೋ ಸಮಸ್ಯೆನ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಅದನ್ ಬಿಟ್ಟು ಹೀಗೆ ಹೇಳಿ ತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ನ ಗಂಡಸು ಅನ್ನಲ್ಲ ರೀ. ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ, ಆದ್ರೆ ನೀವು ಆ ಮನ್ಸನ್ನೇ ಸಾಯಿಸಕ್ ಹೊರಟಿದ್ದೀರಾ. ನೋಡಿ, ನೀವು ಕುಡ್ಕೊಂಡು ಬೀದಿ ಬೀದಿ ಸುತ್ತವಾಗ್ಲೂ ನಾನು ನಿಮ್ ಜೊತೆಲಿದ್ದೆ. ಅಂತದ್ರಲ್ಲಿ ಈಗ ನೀವು ಬದಲಾಗಿ ಮನೆ ಜವಾಬ್ದಾರಿಲ್ಲ ತಗೊಂಡಿರುವಾಗ ನಿಮ್ಮನ್ನ ಬಿಟ್ಟು ಹೋಗ್ತೀರಿ ಅಂತ ನೀವು ಹೇಗ್ ಅನ್ಕೊಂಡ್ರಿ? ಇಷ್ಟೇನಾ ನೀವು ನನ್ ಮೇಲೆ ಇಟ್ಟಿರೋ ನಂಬಿಕೆ? ಮದುವೆ ಆದಾಗ್ಲಿಂದ ಪ್ರತಿ ಒಂದ್ ಕಷ್ಟ ಸುಖದಲ್ಲೂ ಭಾಗಿಯಾಗಿದ್ದೀನಿ.